ಈಗ ನಿನ್ ಮುಂದೆ ಸಕ್ಕರೆ ತಿನ್ನಲ್ಲ ಅಂತಾನೆ, ನೀನ್ ಇಲ್ದಿರ್ಬೇಕಾದ್ರೆ ಅಂಗಡಿಗೆ ಬಂದು ಎರಡೆರಡು ಚಾಕ್ಲೇಟ್ ತಗೊಂಡೋಯ್ತಾನೆ. ಯಾರಿಗಲ್ಲ ಚಾಕ್ಲೇಟು? ಅದು ಅದು ನನ್ನ ತಂಗಿ ಬಾ ನೋಡಲ್ಲ ಅವಳಿಗೆ ಕಣ. ಹೌದೇನ್ಲ? ಪರವಾಗಿಲ್ಲ ಕಲ, ತಂಗಿ ಮೇಲೆ ಇಟ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಲ್ಲ, ಮೆಚ್ದೆ ಕಲ ನಿನ್ನ, ಮೆಚ್ದೆ. ದಿನ ನೀ ಒಂದು ವಿಷಯ ಗೊತ್ತೇನ್ಲ, ಎಲ್ರ ಜೀವನದಾಗೂ ಮೊದ್ಲಿಗೆ ಬರದೆ ಮಾತಾ ಪಿತೃ ಗುರು, ಆದ್ರೆ ನನ್ನ ಜೀವನದಲ್ಲಿ ಮೊದ್ಲಿಗೆ ಬರೋದೇ ನನ್ನ ತಂಗಿರು. ಅವರೆಲ್ಲ ನಮ್ಗೆಲ್ಲ ಜೀವನದಾಗೆ ಇದ್ದೆ ಬುದ್ಧಿ ಸಂಸ್ಕಾರ ನಡತೆ ಎಲ್ಲ ಕೊಟ್ಟಿರ್ಬೋದು, ಆದ್ರೆ ತಂಗಿರು ಏನ್ ಕೊಟ್ಟಾರ ಅಂತ ಗೊತ್ತೇನ್ಲ? ತಂಗಿರ್ ಮಹತ್ವ ಏನು ಅಂತ ಗೊತ್ತೇನ್ಲ? ತಂಗಿರ್ ಪ್ರೀತಿ ಏನಂತದು ಅಂತ ಗೊತ್ತೇನ್ಲ ನಿಂಗೆ? ತಂಗಿರ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ಕಣ್ಣ. ನಮ್ ತಂಗಿರು ಅಂದ್ರೆ ಸೀನಾ. ಆಮೇಲೇನೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ನಾ, ಬೆಟ್ಟದ ಮೇಲಿಂದ ಸೂರ್ಯ ಬಂದ. ಆದ್ರೆ ಬೆಟ್ಟ ತಪ್ಪಲಲ್ಲಿ ನೋಡಿದ್ರೆ ಒಂದ್ ತೊಟ್ಲು. ಅಯ್ಯೋ ಇದ್ಯಾರಪ್ಪ ತೊಟ್ಲು ಇಲ್ಲಿಟ್ಟಿರೋದು ಅಂತ ನಡ್ಕೊಂಡು ಹೋಗಿ ಅಲ್ಲಿ ನೋಡಿದ್ರೆ ಒಂದ್ ಮಗು ಕಿಲ 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 ಅಂತ ಸ್ಮೈಲಿಂಗು. ಅಷ್ಟ್ರಲ್ಲಿ ನಮ್ ಶಿಷ್ಯ ಎಬ್ಬಿಸ್ಬಿಟ್ಲು. ಅಲಗುಂಡು ತಿಟ್ಟುವಾಗಲೂ ನಿನ್ ಕನ್ಸಲ್ಲಿ ಮಗಿನಗ ಬಂದೈತೇನವ? ಹೂಣ. ಹಂಗಾರೆ ಅದು ಶುಭ ಸೂಚನೆ, ಒಳ್ಳೇದೈತದೆ. ಏನ್ ಮಾವ, ನಿನಗೂ ಭವಿಷ್ಯ ಎಲ್ಲ ಹೇಳಕ್ ಬರುತ್ತಾ? ಇಲ್ ಕಣ್ಪಾರು, ಇದೆಲ್ಲ ನಮ್ ಹಿರಿಕ್ರಿ ಹೇಳಿದ್ದು. ಈಗ ಕನ್ಸಲ್ಲಿ ಮಗಿನಗ, ನಿಂತಿರೋ ನೀರು, ಹೂವ ಇಂಥದೆಲ್ಲ ಬಂದ್ರೆ ಒಳ್ಳೇದೈತದಂತೆ. ಹಸಿಮೆಣಸಿನಕಾಯಿ ಕಂಡ್ರಂತೂ ಹೊಟ್ಟೆ ಉರಿಯತ್ತ ಸುದ್ದಿ ಬರ್ತೈತಂತೆ. ವೀಳ್ಯದೆಲೆ ಬಂದ್ರೆ ಶುಭ ಸುದ್ದಿ. ಹಂಗೆ ಒಂದೊಂದಕ್ಕೂ ಒಂದೊಂದು ಅರ್ಥ ಐತೆ, ಗೊತ್ತಾಯ್ತಾ? ಕರೆಕ್ಟ್ ಆಗಿ ಹೇಳಿದೆ ಶಿವಣ್ಣ. ಚಂದ್ರಣ್ಣ ತಂದಾಕಿದ್ಯಾ? ಏನ್ ನಮ್ಮನೆ ಕಡಿಕೆ? ಎಲ್ಲಿ ಶಾಮಣ್ಣ? ಶಾಮಣ್ಣ ನಡೆಯಕ್ಕಾಗತ್ತಾ? ಮೊನ್ನೆ ಅದ್ಯಾವ್ದೋ MLA ಮಗಳಿಗೆ ಗಂಡು ತೋರ್ಸದಂತೆ. ಕೋಟಿ ಕುಳ, ದುಡ್ಡಲ್ಲೇ ಸ್ನಾನ, ದುಡ್ಡಲ್ಲೇ ಎಲ್ಲ ಅಂತೆ. ಓಹೋ, ಈ ಮದುವೆ ಫಿಕ್ಸ್ ಆಗಿದ್ದೇ ಆಗಿದ್ದು ತಮಿಳ್ನಾಡೋರ್ಗೂ ಅವ್ರ ಹೆಸರು ಫೇಮಸ್ ಅಂತೆ. ಅಬ್ಬಾ, ಅಲ್ಲಿ ರಾಜಕೀಯದವರೆಲ್ಲ ನಮ್ಮ ಮನೆಗೆ ನೀನೇ ಸಂಬಂಧ ಹುಡುಕೊಡ್ಬೇಕು ಅಂತ ಇವ್ನು ಇದ್ದೇ ಬಿದ್ದವ್ರಂತೆ. ಆಮೇಲೆ ನಿನ್ ತಂಗಿಗೆ ಒಳ್ಳೆ ಸಂಬಂಧ ಹೇಳ್ತೀನಿ ಅಂತ ಹೇಳಿದ್ನಂತಲ್ಲ, ಆ ಮಾತು ಉಳಿಸ್ಕೊಳ್ಳಕ್ಕೆ ಶಾಮಣ್ಣ ಈಗ ನನ್ ಕಳ್ಸವನು. ಒಳ್ಳೇದೈತಣ್ಣ. ನಿನ್ ತಂಗಿ ನೋಡಕ್ ಬರ್ತೀವಿ ಅಂತ ಹೇಳಿದ್ರಂತಲ್ಲ, ಅವ್ರಿಗೆ ಬತ್ತೆ ಹೇಳ್ ಕಳ್ಸವ್ರಪ್ಪ ಬರ್ತೀನಿ ಅಂತ. ಅಣ್ಣ ಯಾವ ಬರ್ತಾರಂತಣ್ಣ? ಹೇಳ್ತೀನಿ, ಗಾಬರಿ ಆಗ್ಬಾರ್ದು. ಅಣ್ಣ ನೀ ಹೇಳ್ದ ತಾನೇ ಗೊತ್ತಾಗೋದು, ನಂಗೆ ಈಗ್ಲೇ ಗಾಬರಿ ಐತೈತೆ. ಹೇಳೋಣ. ಅವರು ಹೆಣ್ಣೋಡಕ್ ಇವತ್ತೇ ಬರ್ತಾರಂತಪ್ಪ. ಅಲ್ಲಣೋ ಇವತ್ತ? ಅಲ್ಲಣೋ ಇನ್ನು ಅನ್ನನೇ ಬೇಯಕ್ಕಿಟ್ಟಿಲ್ಲ, ಆಗ್ಲೇ ಊಟಕ್ಕೆ ತಟ್ಟೆ ತಗೊಂಡ್ಬಂದ್ಬಿಡು ಅಂದ್ರೆ ಹೆಂಗಣ ಆಯ್ತದೆ? ಅಣ್ಣೋ ಹೆಣ್ಣೋಡಕ್ ಬರೋದು ಅಂದ್ರೆ ಸುಮ್ಕೆನಾ? ನಮ್ದೇ ಆದ್ರ ತಯಾರಿ ಎಲ್ಲ ಇರ್ತೈತಲ್ಲಣ್ಣ. ಮಾವ ಒಂದ್ ನಿಮಿಷ, ಅದೇನೇ ಕೆಲಸ ಇದ್ರು ಎಲ್ಲ ನಾವೇ ಮಾಡ್ಕೊಳ್ತೀವಿ. ಮನೇಲಿ ಇಷ್ಟು ಜನ ಹೆಣ್ಮಕ್ಳಿಲ್ವಾ? ಇನ್ನೂ ಜಾಸ್ತಿ ಕೆಲಸ ಇದ್ರೆ ಗೋಡಂಬಿ ಅಣ್ಣ, ಗೊರ್ಕೆ ಅಣ್ಣ ಇಲ್ವಾ? ನೀನೇನೂ ಟೆನ್ಷನ್ ಆಗ್ಬೇಡ, ಆಗೋ ಕೆಲಸ ಟೈಮಿಗಾಗ್ಲಿ, ತಡಿಯೋದು ಬೇಡ, ಬರಕ್ಕೆ ಹೇಳಿ. ಸರಿ ಪರೋ ಅಣ್ಣೋ, ಗಂಡಿನ ಕಡೆಯವರು ಇವತ್ತೇ ಬರ್ಲಿ. ಅಯ್ಯೋ ದೇವ್ರೆ, ಅಣ್ಣ ಹೂ ಅಂದೇ ಇರ್ಲಪ್ಪ, ಅಣ್ಣ ಹೂ ಅಂದೇ ಇರ್ಲಪ್ಪ. ಸರಿ ಕಡೆ ಕಣ. ಮಾರು, ರಾಣಿ, ರಶ್ಮಿನ್ ತಯಾರು ಮಾಡ್ಕೊಂಡು ಕರ್ಕೊ ಬರುವ. ಬನ್ನಿ.
ಬೇಗ ತಯಾರಾಗ. ಹೇ ಏನ್ ನಡೀತಾ ಇದೆ ಇಲ್ಲಿ? ಆಡೋ ಹುಡ್ಗಿಗ್ ಮದ್ವೆ ಯಾತಕ್ಕೆ? ಅಕ್ಕ ಸುಮ್ಮನೆ ಮದ್ವೆ ಮಾಡ್ಕೊಳಕ್ಕ. ಏಯ್ ನಂಗ್ ಬರ್ತಿರೋ ಕೋಪದಲ್ಲಿ ಯಾರಿದಾರೆ ಇಲ್ಲ ಅಂತ ನೋಡಲ್ಲ, ತೆಗೆದು ಕೊಟ್ಟು ಬಿಡ್ತೀನಿ ಹಂಗೆ. ಹಠ ಮಾಡ್ಬೇಡ ಗುಂಡು. ಗುರುಗಳು ಹೇಳಿಲ್ವಾ ನಿನಗೆ ಕಂಕಣ ಬಲ ಕೂಡ್ ಬಂದಿದೆ, ಬೇಡ ಅನ್ಬೇಡ ಪ್ಲೀಸ್ ಕಣೆ. ನಾನ್ ತಯಾರಾಗಲ್ಲ, ಹೋಗಕ್ಕ. ಗುರುವೆ ದಯವಿಟ್ಟು ಬೇಗ ಹೋಗಿ ತಯಾರಾಗು. ಗುಂಡು ನನಗೆ ಅರ್ಥ ಆಗತ್ತೆ, ಇಂಥ ಟೈಮಲ್ಲಿ ಗಾಬರಿ ಆಗೋದು ಸಹಜ. ಆದರೆ ಸಿಚುವೇಶನ್ ಏನಂತ ನಿನಗೆ ಗೊತ್ತಲ್ವಾ? ಪ್ಲೀಸ್ ಇಲ್ಲ ಅನ್ಬಾರ್ದು, ಹೋಗಿ ರೆಡಿ ಆಗು ಪ್ಲೀಸ್ ಪ್ಲೀಸ್. ಇಲ್ಲ ಅದಕ್ಕೆ ಆಗಲ್ಲ, ನಾನ್ ತಯಾರಾಗಲ್ಲ. ಗುರುವೆ ನಿಮ್ದಮ್ಮಯ್ಯ ಅಂತೀನಿ, ದಯವಿಟ್ಟು ಹೋಗಿ ತಯಾರಾಗು. ಏ ಆಯ್ತಿರೆ, ಒಂದೇ ಉಸಿರಲ್ಲಿ ಬಡ್ಕೋಬೇಡ. ಬಾಲ್ಯ ವಿವಾಹ ಬ್ಯಾನ್ ಆಗಿದೆ ಅಂತ ಗೊತ್ತಿದ್ರು ನಂಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? ಇದೆ ನಿಮ್ಮೆಲ್ಲರಿಗೂ ಇದೆ. ಎಲ್ರ ಮೇಲೂ ಕಂಪ್ಲೇಂಟ್ ಕೊಟ್ಟು ಒಳಗಾಕಿಸ್ತೀನಿ. ಗುಂಡು ಎಲ್ಲಿಗೆ ಹೋಗ್ತಿದ್ಯಾ? ಹೋಗಿ ಮುಖ ತೊಳ್ಕೊಂಡ್ ಬರ್ತೀನಿ ಇರಿ. ಬಹುಶಃ ಈ ಜನ್ಮದಲ್ಲಿ ನನಗೆ ಮದುವೆ ಭಾಗ್ಯ ಇಲ್ಲ ಅನ್ಸುತ್ತೆ. ರಶ್ಮಿ ಬದುಕು ಚೆನ್ನಾಗಿದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಅಲ್ವಾ?